ಇವತ್ತು ಊರಲ್ಲೆಲ್ಲ ಹೇಳ್ಕೊಂಡು ಆ ಶಾಂತನ ಮಾನ ಮರ್ಯಾದೆ ತೆಗ್ದೇ ಹಾಕ್ತೀನಿ ನೋಡು. ನನ್ನ ಕೈಲಿ ಆಡಕ್ ಬರ್ತಾಳು, ನನ್ನ ಕೈಲಿ ನಂಗೂ ಹೊಡೆ ಹೆಂಗಾಗವಳೆ. ಊರಲ್ಲೆಲ್ಲ ತೆಗಿಲಿಲ್ಲ ಅಂದ್ರೆ ಮನೆ ಮರ್ಯಾದೆಯ ನೋಡುವಂತೆ. ಗೌಡ್ರು ಅಂತೇಳಿ ಎಲ್ಲ ಹೇಳಿ ಬಂದಿದ್ದೀನಿ. ಇವಾಗ ಊರವರಿಗೆಲ್ಲ ಹೇಳ್ತೀನಿ ನೋಡು, ನನ್ನೇ ಎದುರು ಕಟ್ಟಾಳೆ. ಓ ಸರಿಯಾದಕ್ಕ ಇವಳು ನನ್ನೇ ಹೊಡೆಯಕ್ಕೆ ಬರ್ತಾಳೆ ಅಂದಮೇಲೆ ಅವಳ ಮಾನ ಮರ್ಯಾದೆ ಏನು ಉಳಿಬಾರ್ದು ಅಷ್ಟೇ. ಅಲ್ಲ ನಂಗೆ ಹೊಡೆಯಂಗಲ್ಲ, ಅವಳ ಮಾನ ಮರ್ಯಾದೆ ತೆಗೆದೇ ಬಿಡ್ತೀನ ನಾನು. ಸರಿಯಾದಕ್ಕ ಅವಳು. ಅಯ್ಯೋ ಅಯ್ಯೋ ಬಂದ್ರಕ್ಕ ನೀವೆಲ್ಲವ ಬರ್ಲಿ ಅಂತ ಕಾಯ್ತಿದ್ದೆ. ಒಂದು ವಿಷಯ ಹೇಳ್ಬೇಕಂದ್ರಕ್ಕ ನಿಮ್ಗೆಲ್ಲವ. ಏನ್ ರಂಗಕ್ಕ ಅದು ವಿಷಯ? ಏನ್ ರಂಗಜ್ಜಿ ಹೇಳಜ್ಜಿ ಬೇಗ. ಯಾಕಜ್ಜಿ ಎಲ್ಲಾನು ಒಂದು ಸತಿ ಬರ ಕೇಳಿದ್ಯಲ್ಲ, ಯಾಕಜ್ಜಿ ಏನಾಯ್ತಜ್ಜಿ? ನಾನುವೇ ಏನ್ ವಿಷಯ ಅಂತ ಓಡ್ ಬಂದ್ಬಿಟ್ಟೆ ಕಣಜ್ಜಿ. ಏನಜ್ಜಿ ಏನಾಯ್ತಜ್ಜಿ? ಏನಜ್ಜಿ ವಿಷಯ? ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು, ಅದಕ್ಕೆ ನಿಮ್ಮೆಲ್ಲರನ್ನೂ ಬರ ಕೇಳಿದ್ಕೊಂಡ್ ಬನ್ನಿ. ಇಂಪಾರ್ಟೆಂಟ್ ವಿಷಯ ಕಂಡು ಬನ್ನಿ. ನಾನು ಸುಮ್ಮನೆ ಬರ ಕೇಳಿ. ಅದೇ ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಕ್ಕ. ಅವಳ ಮಗಿಗೆ ಚಿತ್ರಹಿಂಸೆ ಕೊಡೋದು ಎಲ್ಲರಿಗೂ ಗೊತ್ತವ. ಅದೇನು ದೊಡ್ಡ ವಿಷಯವಾ? ಇನ್ನೇನು ಅದು ನಿಂಗೆ ದೊಡ್ಡ ವಿಷಯ ಅಲ್ದೆ ಇದೇನು ಚಿಕ್ಕ ವಿಷಯವಾ? ನಿಂಗೆ ಗೊತ್ತಿದ್ದಷ್ಟು ನೀನು ಸುಮ್ಮನಿದ್ದ, ಏನು ಹೇಳ್ದೆ ಸುಮ್ಮನಿದ್ದ? ಅಯ್ಯೋ ಅಕ್ಕ, ನಾವು ಕೇಳಕ್ ಹೋದ್ರೆ ಸುಮ್ಮನೆ ಬಿಡ್ತಾಳ ಅವಳು? ಸುಮ್ಮನೆ ಬಿಡ್ತಾಳಕ್ಕ ಅವಳು? ನಂಗೆ ನೀರು ಕೊಡು. ನಾನು ನಿಮ್ಗೆ ನೀವೆಲ್ಲ ಎದ್ದಕತ್ತಂಗೆ ಎದ್ದಿಕೊಳಕಲ್ಲ. ಕೇಳಕ್ ಹೋಗಿದ್ದೆ, ನನ್ನ ಮೇಲೆ ಜಗಳಕ್ಕೆ ಬಿದ್ಬಿಟ್ಲು. ಯಾಕ ಅವಳ್ತ ನೀನಾಗ ಕೇಳಕ್ ಹೋಗಿದ್ದಕ್ಕಂತಗಿ ಅವಳಿಗೆ ಸುಮ್ಮನೆ ಇರ್ತಾಳ? ಅವಳಿಗೆ ಬಾಯ್ ಕೊಡಕ್ಕಾಯ್ತದ? ನೀನ್ ಯಾಕಕ್ಕ ಕೇಳಕ್ ಹೋಗಿದ್ದೆ? ಎಲ್ಲ ಹಿಂಗೆ ಅಂದ್ರೆ ಯಾರಿರ್ಲ ಪಾಪ ಮಗಿಗೆ ಇರೋದು? ಯಾರೊಬ್ರು ಕೇಳ್ಬೇಕು ತಾನೆ. ಯಾರು ಕೇಳ್ದವ್ರೆ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಯ್ತಾಳೆ. ಆ ಮಗ ಏನಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನು ಮಾಡೋದು? ಅಯ್ಯೋ ಅಕ್ಕ, ಅವಳು ಏನಾರು ಕೇಳೋಕ್ಕಾಯ್ತದ? ನಾವು ಒಬ್ಬೊಬ್ಬರೇ ಹೋದ್ರೆ ಕೇಳ್ಬಿಟ್ರೆ ನಂಗೆ ನೀರು ಕುಡಿತಾಳೆ ಕನಕ. ನಾವೆಲ್ಲ ಒಟ್ಟಿಗೆ ಹೋಗಿ ಕೇಳೋದು ಬೇಕಾರೆ ಒಂದಿನ. ಒಟ್ಟಿಗೆ ಹೋಗಿ ಕೇಳ್ಬಿಟ್ಟು ಅದಕ್ಕೆ ಏನೋ ಒಂದು ನಿರ್ಧಾರ ಮಾಡೋಕ್ಕಾಯ್ತದೆ. ಅದು ನಮ್ದು ಮನೆ ವಿಷಯ, ನಿಮ್ದು ಯಾಕೆ ಅಂತಾಳೆ ಕಣಕ್ಕ ಅವಳು. ಹಂಗ ಅಂತಾಳೆ. ನಾನು ನ್ಯಾಯಕ್ಕೆ ಕೂರ್ಸೋಣ, ಪಂಚಾಯತಿ ಕೂರ್ಸೋಣ. ಆ ಹುಡುಗಿ ಮದುವೆ ಮಾಡೋವರೆಗೆ ಬಿಡೋದು ಬೇಡ. ಅವಳು ಕಿರಿ ಮಗಳು ಬಿಟ್ಟು ಕಿರಿ ಮಗಳು ಹೆಂಗೆ ಮದುವೆ ಮಾಡೋಕೆ ಅವಳೆ? ಅದು ಹೆಂಗೆ ಮದುವೆ ಮಾಡ್ತಾಳೆ ಕೇಳೋಣ. ಅಕ್ಕ ಅವಳೇನು ಕೇಳೋದು ಬೇಡ, ಅವಳು ಕೇಳೋದು ಬೇಡ, ಅವ್ಳು ಹೇಳೋದು ಬೇಡ, ಏನು ಬೇಡ. ಗೌಡ್ರ ಮಗನ ಕೇಳೋದು ನಡೀರಿ. ಗೌಡ್ರ ಮಗನ ಕೇಳ್ಬಿಟ್ಟು ಹಿಂಗೆ ಹಿರಿ ಮಗಳನ್ನ ಮದುವೆ ಆಗಪ್ಪ, ಕಿರಿ ಮಗಳು ಬೇಡ ಅಂತ ನಾವೇ ಹೇಳ್ಕೊಡೋಣ. ಇನ್ನೇನು ಮಾಡೋಕ್ಕಾಗಿದೆ? ಅವ್ಳು ಮುಂದೆ ಮಾತಾಡೋಕ್ಕಾಗಿದ್ದಕ್ಕ ನಾವು ಹಿಂಗೆ ಈ ಕಡೆ ಹೋಗೋಣ ಬನ್ನಿ ನಾವು. ಅದು ಸರಿ ಕಂಡು ನಡೀರಿ. ಗೌಡ್ರ ಮಗನ ಒಪ್ಸ್ಬಿಟ್ರೆ ಎಲ್ಲ ಮುಗ್ದೋಯ್ತದೆ. ಗೌಡ್ರ ಮಗನ್ನೇ ಕೇಳೋಣ ಹಂಗಂತವ. ಹಿರಿ ಮಗನ ಮದುವೆ ಮಾಡ್ಕೊಳಪ್ಪ ಅಂತವ. ಇಲ್ಲ ಅಂದ್ರೆ ಆ ಶಾಂತಕ್ಕೆ ಬಿಡಕ್ಕಲ್ಲ. ಆ ಶಾಂತಕ್ಕ ಕಿರಿ ಮಗನ್ನೇ ಮದುವೆ ಮಾಡ್ತಾಳೆ ಗ್ಯಾರಂಟಿಯಾ. ಕಿರಿ ಮಗನ ಮದುವೆ ಮಾಡೋಕ್ಕೆ ನಿಂತವಳೆ ಗೌಡ್ರ ಮಗನಿಗೆ. ನಾವು ಹಂಗಾಗಕ್ಕೆ ಬಿಡೋದು ಬೇಡ. ಆ ಮಗಿಗೊಂದು ಬಾಳ್ ಕೊಡ್ಸೋಣ. ಆ ಮಗ ಇಷ್ಟು ದಿನ ಚಿತ್ರಹಿಂಸ ಅನುಭವಿಸಿರೋ ಸಾಕು. ಇವಾಗಾದ್ರೆ ಒಂದು 4 ದಿನ ಚೆನ್ನಾಗಿರಲಿ, ಚೆನ್ನಾಗಿ ಬಾಳಲಿ. ಕನಕ ಬೇಕಾದ್ರೆ ಹಂಗೆ ಮಾಡೋಣ. ಹಂಗೆ ಮಾಡ್ಬಿಟ್ಟು ಕೇಳ್ಬಿಟ್ಟು ಮಾಡೋಕ್ಕಾಯ್ತದೆ ಬಿಡು. ಕೇಳಬಿಡೋಣ ನಡಿ ಮತ್ತೆ ಇವಾಗ. ಹೌದೌದೌದು. ಕಣಕ ಕೇಳ್ಬಿಟ್ಟೆ ಒಂದು ನಿರ್ಧಾರ ಮಾಡೋದು ನಡಿಯತ್ತಾಗಿ. ಏನು ಅವಳ ಕೈಲಿ ಮಾತಾಡಿದ್ರೆ ಏನೋ ಪ್ರಯೋಜನ ಇಲ್ಲ. ಬಾಯಿ ಬಂದಂಗೆ ಬೈದು ಕಳಿಸ್ತಾಳೆ. ನಡಿ ಗೌಡ್ರ ಮಗನ ಕೈಲಿ ಮಾತಾಡೋಣ ನಾವು. ಇಲ್ಲ ಗೌಡ್ರ ಅರ್ತಿ ಕೈಲಿ ಮಾತಾಡೋಣ. ಬೇಡ ಗೌಡ್ರ ಅರ್ತಿ ಕೈಲಿ ಬೇಡ. ಗೌಡ್ರ ಮಗನ ಕೈಲಿ ಡೈರೆಕ್ಟಾಗಿ ಮಾತಾಡೋಣ ಆಯ್ತಾ? ಮಾತಾಡ್ಬಿಟ್ಟು ಹಿಂಗೆ ಮಾಡಿ ಕೇಳಪ್ಪ ಅಂತ ಹೇಳೋಣ. ಮುಂದಕ್ಕೆ ಯಾವ್ದು ವಿಷಯ ನಾವೊಂದು ಪ್ರಯತ್ನ ಪಡೋಣ ಹುಡುಗಿ ಮದುವೆ ಮಾಡ್ಸೋಕ್ಕೆ ಅಷ್ಟೇ. ಕನ್ನಡಿರಲ್ಲ ಹೋಗಿ ಕೇಳೋ ನಡೀರಿ.